ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ದಾಸರಳ್ಳಿ ಕ್ಷೇತ್ರದ ಜನತೆಯ ಒಳಿತಿಗಾಗಿ ಹಾಗೂ ಅಬ್ಬಿಗೇರಿ ನಾಗರಿಕರ ಏಳಿಗೆಗಾಗಿ ಅಬ್ಬಿಗೇರಿ ವಿಪ್ರ ಸೇವಾ ಸಂಘದ ವತಿಯಿಂದ ಅಧ್ಯಕ್ಷರಾದ ಶ್ರೀ ಅಗಡಿ ನಾರಾಯಣ ಶಾಸ್ತ್ರಿ, ಕಾರ್ಯದರ್ಶಿ ಶ್ರೀ ರೋಹಿಣಿ ಪ್ರಾಣೇಶ್ ಹಾಗೂ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರ ಸಾರಥ್ಯದಲ್ಲಿ ಅಬ್ಬಿಗೇರಿಯ ಶಾಸ್ತ್ರಿ ಬಡಾವಣೆಯಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಅರ್ಥಪೂರ್ಣವಾಗಿ ಜರುಗಿತು. ಅಬ್ಬಿಗೇರಿ ಸುತ್ತಮುತ್ತಲಿನ ಎಲ್ಲ ನಾಗರಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಯಶಸ್ವಿಯಾದರು. ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಮುನಿರಾಜು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಕೆ ನಾಗಭೂಷಣ್, ಅಬ್ಬಿಗೇರಿ ಪ್ರಭಾವಿ ಮುಖಂಡರಾದ ಶ್ರೀ ಲಾರಿ ಮಂಜಣ್ಣ, ಸಮಾಜ ಸೇವಕರಾದ ಕೆ ವಿಶ್ವನಾಥ್, ಬಿಜೆಪಿ ಪಕ್ಷದ ಅಬ್ಬಿಗೇರಿ ವಾರ್ಡ್ ಅಧ್ಯಕ್ಷರಾದ ಕೆ ಮಂಜುಗೌಡ, ಡಾಕ್ಟರ್ ಸೌಮ್ಯ, ಸ್ಥಳದ ದಾನಿಗಳಾದ ಸುರೇಶ್ ಶಾಸ್ತ್ರಿ, ಶ್ರೀಮತಿ ನಾಗರತ್ನಮ್ಮ ಮತ್ತು ಶ್ರೀ ಗುಂಡೂರಾವ್, ಶ್ರೀ ಅಮರೇಶ್ ದುಮ್ಮಾಲ್ ಸೇರಿದಂತೆ ಎಲ್ಲ ಗಣ್ಯರು ಆಗಮಿಸಿ ಕಾರ್ಯಕ್ರಮ ಯಶಸ್ಸಿಗೆ ಪಾತ್ರರಾದರು. ಧ್ರುವಂದೇ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಷ್ಟ್ರಂ ಧಾರಯತಾಂ ಧ್ರುವಂ ಇದಂ ಆರಂಭ ಮುಹೂರ್ತಸ್ಸು ಮುಹೂರ್ತೋಸ್ಮಿತ್ಯನ ಗೃಹ್ಣಂತೋ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಜೈ ಇಂದಿರಾ ರಮಣ ಗೋವಿಂದ ಗೋವಿಂದ. ಪ್ರಾರ್ಥನೆ. ಓಪನ್ ಆಗಿ ಆಲ್ಮೋಸ್ಟ್ 15 ವರ್ಷ ಆಗಿದೆ. 15 ವರ್ಷಗಳಲ್ಲಿ ಸುಮಾರು ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ. ಒಂದು ಪೂಜೆ ಪುನಸ್ಕಾರ, ಮಾಮೂಲಾಗಿ ಬ್ರಾಹ್ಮಣ ಮಾಡೋದು ಪೂಜೆ ಪುನಸ್ಕಾರ ಇತ್ತು. ಕರೋನಾ ಸಮಯದಿಂದ ಏನು ಮಾಡಿದೆ ಅಂದರೆ ಸುಮಾರಾಗಿ ಒಂದು 2,000 ಜನಕ್ಕೆ ಫುಡ್ ಕಿಟ್ ಹಂಚಿದ್ದೀವಿ ಬ್ರಾಹ್ಮಣ ಸಂಘದಿಂದಲೇ. ಸೊ ಇದಾದಮೇಲೆ ಪ್ರತಿಯೊಂದು ಕಾರ್ಯಕ್ರಮ ನಡೀತಿತ್ತು. ಯಾಕೆಂದರೆ ಇವತ್ತಿನ ಪ್ರಪಂಚದಲ್ಲಿ ಊಟ ಯಾರಾದರೂ ಇರ್ತಾರೆ, ಮೆಡಿಕಲ್ ಬಂದ ತಕ್ಷಣ ಪೇಷಂಟ್ ಹಾರ್ಟ್ ಆಗೋ ಸಮಯ ಆ ಥರ ಆಗ್ಬಿಟ್ಟಿರ್ತಾರೆ. ಆ ಒಂದು ಯಾಕೆಂದರೆ ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಆ ಒಂದು ರೀತಿಯಲ್ಲಿ ಜಾಸ್ತಿ ನಾವು ಬಂದುಬಿಟ್ಟು ಈ ಬೇರೆ ಅವ್ರು ತುಂಬ ಯಾರು ಫೈನಾನ್ಷಿಯಲಿ ತುಂಬ ತೊಂದರೆ ಇರುತ್ತೆ ಅವ್ರಿಗೆಲ್ಲರಿಗೂ ಅಬ್ಬಿಗೆರೆ, ಕೆರೆಗೂಡದಲ್ಲಿ, ಶೆಟ್ಟಿಹಳ್ಳಿ ಮತ್ತು ಅಬ್ಬಿಗೆರೆ ಸುತ್ತಮುತ್ತ ಪ್ರತಿಯೊಬ್ಬರಿಗೂ ನಾವು ಕರೆದು ಇದೊಂದು ಫ್ರೀಯಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ನಮ್ಮ ಶಾಸಕರಾದ ಮುನ್ನಾದ್ರು ಸಪೋರ್ಟ್ ಮಾಡಿದ್ರು, ನಾಗಭೂಷಣ್ ಕೂಡ ಕೌನ್ಸಿಲ್ ಅವರು ಸಪೋರ್ಟ್ ಮಾಡಿದ್ರು. ಪ್ರತ್ಯೇಕವಾಗಿ ಎಲ್ಲ ಊರಿಂದ ಸಪೋರ್ಟ್ ಮಾಡಿದ್ದಾರೆ. ಮೇನ್ ಬಂದು ನಮ್ಮ ಉದ್ದೇಶ ಏನು ಅಂದರೆ ಈ ಆರೋಗ್ಯ ವಿಷಯದಲ್ಲಿ ಎಲ್ಲರಿಗೂ ಬೇಕಿದೆ. ಯಾಕೆಂದರೆ ಇವತ್ತಿನ ವಿಷಯದಲ್ಲಿ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಆ ಸಲುವಾಗಿ ಪ್ರತಿಯೊಬ್ಬರು ಬರಬೇಕು, ಪ್ರತಿಯೊಬ್ಬರಿಗೂ ಉಪಯೋಗಿಸ್ಕೋಬೇಕು ಅಂತ ಮಾಡಿ ಈ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ಅದಕ್ಕೆ ಒಂದು 2 ದಿವಸ ಪ್ರಚಾರ ಮಾಡಿದ್ದೀವಿ. ಪ್ರತಿಕ್ರಿಯೆಗೆ 100 ಜನ ಬಂದಿದ್ದಾರೆ. ಸಾಯಂಕಾಲ 4 ಗಂಟೆವರೆಗೆ ಇರುತ್ತೆ. ನಾವು ಇನ್ನೂ ಒಂದು 200 ಜನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂದಾಜು ಒಂದು 200-300 ಜನ ಟ್ರೀಟ್ ಮಾಡ್ತಾ ಇದ್ದೀವಿ.
ಪ್ರಚಾರ ಮಾಡಿದ್ದೀವಿ. ಪ್ರಚಾರ ಒಂದು ಡೈರೆಕ್ಟಾಗಿ ಕನೆಕ್ಟ್ ಮಾಡೋದಕ್ಕೂ ಮೀಡಿಯಾ ಮುಖಾಂತರವಾಗಿ, ಪಾಂಪ್ಲೆಟ್ ಮುಖಾಂತರವಾಗಿ ಎಲ್ಲ ನಾವು ಪ್ರತಿಯೊಂದು ನೀವೇನೋ ಒಂದು ಬೇರೆ ಗ್ರೂಪ್ಗಳಿಂದ ಕೂಡ ಹಾಕಿಸಿ ಈಗ ಬರಬೇಕು ಅಂತ ಮಾಡಿದ್ವಿ. ಎಲ್ಲರೂ ಬಂದಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಇದಕ್ಕೆ ಇವತ್ತು ಒಂದು ಒಳ್ಳೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಜರುಗ್ತಾ ಇದೆ. ವಿಶೇಷವಾಗಿ ಇವತ್ತು ನೀವು ಏನು ಹೆಲ್ತ್ ಕ್ಯಾಂಪ್ ಇದೆ, ತುಂಬ ಅನುಕೂಲ. ಯಾಕೆಂದರೆ ಈ ಭಾಗದಲ್ಲಿ ಅದು ಬೇಕಾಗಿತ್ತು. ತುಂಬ ಮಾಧ್ಯಮ ವರ್ಗದ ಜನಗಳು ಈ ಕಡೆ ಎಲ್ಲ ಪಕ್ಕದಲ್ಲಿ ಹೋದರೆ ನಿಮಗೆ ಕೂಲಿ ಕಾರ್ಮಿಕರಂಥ ಪ್ರದೇಶ. ಅದರಲ್ಲಿ ಈ ಒಂದು ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡ್ಕೋಬೇಕು ಅಂದ್ಕೊಂಡ್ರೆ ಮತ್ತು ಇದ್ರ ವಿಶೇಷತೆಗಳನ್ನು ಯಾರೆಲ್ಲ ಉದ್ದೇಶಗಳಿಟ್ಕೊಂಡು ಈ ಕಾರ್ಯಕ್ರಮನ ಫಿಕ್ಸ್ ಮಾಡ್ಕೊಂಡಿದ್ದಾರೆ? ಸರ್, ಮೊದಲನೇದಾಗಿ ನಾನು ನಮ್ಮ ಸಂಘದ ಬಗ್ಗೆ ಹೇಳ್ತೀನಿ. ನಮ್ಮದು ಅಬ್ಬಿಗೆರೆ ವಿಪ್ರ ಸೇವಾ ಸಂಘ ಅಂತಂದ್ಬಿಟ್ಟು ವಿಪ್ರರೆಲ್ಲ ಸೇರಿಕೊಂಡು ಶುರು ಮಾಡಿರ್ತಕ್ಕಂಥ ಸಂಘ ಇದು. ವಿಪ್ರರು ಶುರು ಮಾಡಿರೋ ಸಂಘ ಆದರೂ ಸಹ ನಮ್ಮದೇನಪ್ಪ ಉದ್ದೇಶ ಅಂದರೆ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಹಾಗೆ ಪ್ರತಿಯೊಬ್ಬರಿಗೂ, ಸಮಸ್ತ ನಾಗರಿಕರಿಗೂ ಸಹ ಪ್ರತಿಯೊಂದು ರೀತಿಯಲ್ಲೂ ಸಹಾಯ ಆಗಬೇಕು. ನಮ್ಮ ಸಂಘದ ಅಧ್ಯಕ್ಷರು ಇವರು ನಾರಾಯಣ ಶಾಸ್ತ್ರಿ ಅಂತ, ಸಂಘದ ಮಾಜಿ ಅಧ್ಯಕ್ಷರು ಶಿವರಾಮ್ ಅಂತ. ಇವರು ಈ ಸ್ಥಳೀಕರು. ಇವರು ಹುಟ್ಟಾಗ್ಲಿಂದಲೂ ಇಲ್ಲೇ ಇದ್ದಾರೆ. ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಎಲ್ಲೆಲ್ಲೋ ಇದ್ದವರು 10-15 ವರ್ಷದಿಂದ ಈಚೆಗೆ ಈ ಅಬ್ಬಿಗೆರೆಗೆ ಬಂದಿರೋರು. ನಾನು ಮತ್ತು ಇವರು ನನ್ನ ಹೆಸರು ಕೃಷ್ಣರಾವ್ ಅಂತಂದ್ಬಿಟ್ಟು, ರಮೇಶ್ ಜೋಶಿ, ಸುದರ್ಶನ್ ಅಂತಂದ್ಬಿಟ್ಟು ನಾವೆಲ್ಲ ಈ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು. ನಮ್ಮ ಸಂಘ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತೇನಪ್ಪ ಅಂತಂದರೆ, ಒಂದು ನಮ್ಮ ಅಬ್ಬಿಗೆರೆ ವಿಪ್ರ ಸೇವಾ ಸಂಘದ ಜೊತೆ ದವಾ ಇಂಡಿಯಾ ಜನರಿಕ್ ಫಾರ್ಮಸಿನವರು ಮತ್ತು ಸ್ಪರ್ಶ ಹಾಸ್ಪಿಟ್ಲಿನವರು ಸೇರಿಕೊಂಡಿದ್ದಾರೆ. ಇವತ್ತಿನ ದಿನ ನಾವು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾಯಿದ್ದೀವಿ. ಬ್ಲಡ್ ಟೆಸ್ಟ್ ಆಗ್ಬೋದು, ಆಮೇಲಿಂದ ಡೆಂಟಲ್ ಆಗ್ಬೋದು, ಐ ಟೆಸ್ಟ್ ಆಗ್ಬೋದು, ಕೊಲೆಸ್ಟ್ರಾಲ್ ಆಗ್ಬೋದು, ಈ ಥರ ಎಲ್ಲ ಟೆಸ್ಟನ್ನು ನಮ್ಮ ಅಬ್ಬಿಗೆರೆ ಮತ್ತು ಸುತ್ತಮುತ್ತ ಇರತಕ್ಕಂಥ ಸಮಸ್ತ ನಾಗರಿಕರಿಗೆ, ಇದರಲ್ಲಿ ಯಾರೋ ಒಂದು ನಿರ್ದಿಷ್ಟವಾದಂಥ ಸಮಾಜ ಅಂತೇನಿಲ್ಲ, ಪ್ರತಿಯೊಬ್ಬರಿಗೂ ಸಹ ಉಚಿತವಾಗಿ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಶಿಬಿರ ಶುರುವಾಗಿದೆ. ಇಲ್ಲಿ ನಮ್ಮ ಅಬ್ಬಿಗೆರೆ ಈ ದಾಸರಳ್ಳಿಯ ಜನಪ್ರಿಯ ಶಾಸಕರಾದಂಥ ಶ್ರೀ ಮುನ್ರಾಜು ಅವರು ಬಂದಿದ್ದರು. ವೇದಬ್ರಹ್ಮ ಸುರೇಶ್ ಶಾಸ್ತ್ರಿಗಳು ಸಹ ಬಂದಿದ್ದರು. ಇವರೆಲ್ಲ ಸೇರಿಕೊಂಡು ದೀಪ ಬೆಳಗೋದ್ರ ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿ ಬೆಳಗ್ಗೆ 8 ಗಂಟೆಯಿಂದ ಈ ಕಾರ್ಯಕ್ರಮ ಶುರುವಾಗಿದೆ. ಸುಮಾರು 100 ಜನ ಆಲ್ರೆಡಿ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಪಡ್ಕೊಂಡಿದ್ದಾರೆ. ಮತ್ತು ಇದು ಸಾಯಂಕಾಲ 4 ಗಂಟೆ ತನಕ ಇರುತ್ತೆ. ನಮ್ಮ ಅಬ್ಬಿಗೆರೆ ಸುತ್ತಮುತ್ತ ಗ್ರಾಮದ ಸಾರ್ವಜನಿಕರು ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಇದೇ ಥರ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ. ರಕ್ತದಾನ ಶಿಬಿರ ಇವತ್ತಿಲ್ಲ, ಮುಂದೆ ಬರೋ ದಿನಗಳಲ್ಲಿ ಅದು ಸಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ಜನ ಫಲಾನುಭವಿಗಳಿಗೆ ಇವತ್ತು ಅನುಕೂಲ ಆಗಿದೆ? ಇವತ್ತು ಆಲ್ರೆಡಿ 100 ಜನ ಬಂದಿದ್ದಾರೆ. ಇನ್ನು ಸಾಯಂಕಾಲ 4 ಗಂಟೆ ತನಕಲೂ ಇರುತ್ತೆ. ಓಕೆ, ಮುಂದೆ ರಕ್ತದಾನ ಮಾಡಬೇಕು ಅಂತ ಪ್ಲಾನ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಆಮೇಲೆ ನಾವು ಇನ್ನೊಂದು ಏನಂತಂದರೆ, ನಮ್ಮ ಶಾಸ್ತ್ರಿಗಳು, ನಮ್ಮ ಶಿವರಾಮ್ ಅವರು, ಗೌರವ ಅಧ್ಯಕ್ಷರಾದಂಥ ಗುಂಡೂರಾವ್ ಅವರು, ಈ ಎಲ್ಲರ ಸಮ್ಮುಖದಲ್ಲಿ ಕರೋನಾ ಸಮಯದಲ್ಲಿ ಸಾವಿರಾರು ಜನಕ್ಕೆ ಉಚಿತವಾಗಿ ತರಕಾರಿಗಳನ್ನು ಕೊಟ್ಟಿದ್ದಾರೆ, ಹಣ ಸಹಾಯ ಮಾಡಿದ್ದಾರೆ. ಆಮೇಲಿಂದ ದವಸ ಧಾನ್ಯ ಕೊಟ್ಟಿದ್ದಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಹಿಂದಿನ ಸದಸ್ಯರುಗಳು, ಅಧ್ಯಕ್ಷರು, ನಾರಾಯಣ ಶಾಸ್ತ್ರಿಗಳೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ನಿಮ್ಮ ಹೆಸರು ಮತ್ತು ನಿಮ್ಮ ಪೋಸ್ಟಿಂಗು, ನಿಮ್ಮ ಡೆಸಿಗ್ನೇಷನ್? ನನ್ನ ಹೆಸರು HVN ಕೃಷ್ಣರಾವ್ ಅಂತ. ಈ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯ ನಾನು. ನಮ್ಮ ಅಧ್ಯಕ್ಷರು ನಾರಾಯಣ ಶಾಸ್ತ್ರಿಗಳು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ತಿಳಿಸಿರುವಂತೆ ನಮ್ಮ ಅಬ್ಬಿಗೆರೆ ವಿಪ್ರ ಸೇವಾ ಸಂಘದಿಂದ ಎಲ್ರಿಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ ಏರ್ಪಡಿಸಿದ್ದೀವಿ. ಇದು ಆರೋಗ್ಯ ಅನ್ನೋದು ಎಲ್ರಿಗೂ ಒಂದೇ, ಆರೋಗ್ಯವೇ ಭಾಗ್ಯ. ಯಾಕೆಂದರೆ ನಿಮಗೆ ಏನೇ ಸಕಲ ಸಂಪತ್ತುಗಳಿದ್ರೂ ಆರೋಗ್ಯ ಇಲ್ದಿದ್ರೆ ಅದು ಯಾವುದನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ನಮ್ಮದು. ಯಾವಾಗಲೂ ನಮ್ಮ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಸರ್ವೇ ಜನ ಸುಖಿನೋ ಭವಂತು ಅಂತ. ಈಗ ಪ್ರಾಕ್ಟಿಕಲ್ಲಾಗಿ ಅದನ್ನು ಎಲ್ರದೂ ತಪಾಸಣಾ ಶಿಬಿರ ಏರ್ಪಡಿಸೋದ್ರ ಮೂಲಕ ಅದನ್ನು ಎಲ್ಲ ಸಾರ್ವಜನಿಕರಿಗೆ ನಾವು ತಿಳಿಪಡಿಸ್ತಾ ಇದ್ದೀವಿ. ಇಲ್ಲಿ ಕೆಲವು ಏನು ತುಂಬ ಮುಖ್ಯವಾಗಿರೋ ತಪಾಸಣೆಗಳು ಎಲ್ಲ ಉಚಿತವಾಗಿ ಮಾಡಲಾಗ್ತಾ ಇದೆ. ಸುಮಾರು ಜನ ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ವಯಸ್ಸಾದವರು ತುಂಬ ಹುರುಪಿನಿಂದ ಬಂದು ಮಾಡಿಸ್ಕೊತಾ ಇದ್ದಾರೆ. ತುಂಬ ಖುಷಿ, ಸಂತೋಷದ ವಿಚಾರ. ಇದೇ ಥರ ಇದು ಇನ್ನೂ
ಮುಂದಿನ ಮಟ್ಟಕ್ಕೆ ಹೋಗಲಿ, ಇನ್ನೂ ತುಂಬ ಜನ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಬೇರೆ ಸ್ಥಳಗಳಲ್ಲಿ ಇನ್ನೂ ಒಂಚೂರು ಎಲ್ಲರ ಜನರಿಗೂ ಬರೋದಕ್ಕೆ ಹೋಗೋದಕ್ಕೆ ತುಂಬ ಸುಲಭವಾಗಿ ರೀಚ್ ಆಗುವಂಥ ಸ್ಥಳಗಳಲ್ಲಿ ಮಾಡಬೇಕು ಅಂತ ಈ ಮುಂಬರೋ ದಿನಗಳಲ್ಲಿ ನಮ್ಮದು ಯೋಜನೆ ಇದೆ. ಅದ್ರ ಪ್ರಕಾರ ಮಾಡ್ತೀವಿ. ಇದರದ ಲಾಭವನ್ನು ಎಲ್ಲರೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಪಡ್ಕೊಳ್ಳಿ ಅಂತ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.